ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೇವೆ. ಆಕ್ಚುಲಿ ಯಾವಾಗಲೂ ಬೆಳಿಗ್ಗೆ ಬೇಗ ಹೊರಟು ಹೋಗ್ತಾ ಇದ್ವಿ, ಬಟ್ ಇವತ್ತು ಮಧ್ಯಾಹ್ನ ಆಗ್ತಾ ಬಂತು. ಯಾಕಂದ್ರೆ ಇವತ್ತು ನನ್ನ ಮತ್ತೆ ನನ್ನ ಹಸ್ಬೆಂಡ್ ಫ್ರೆಂಡ್ ಅದು ಎಂಗೇಜ್ಮೆಂಟ್ ಮುಲ್ಕಿಯಲ್ಲಿದೆ. ಸೊ ಅಲ್ಲಿ ಹೋಗಿ ಅವ್ರಿಗೆ ವಿಶ್ ಮಾಡಿ ಅಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೇವೆ. ಆಕ್ಚುಲಿ ಏನಂದ್ರೆ ನಾವು ನಾಳೆ ಬ್ಯಾಂಗ್ಳೂರ್ಗೆ ಹೊರಡ್ಬೇಕಂತ ಇದ್ದದ್ದು, ಬಟ್ ನನ್ನ ಮಗನಿಗೆ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇವತ್ತೇ ಹೊರಡ್ತಾ ಇದ್ದೀವಿ. ಎಸ್, ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಬೇಜಾರಾಗ್ತದೆ ಊರು ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗ್ಲಿಕ್ಕೆ. ಎಸ್, ಬಟ್ ಹೋಗಲೇಬೇಕಲ್ಲ. ವಿ ಆರ್ ಗೋಯಿಂಗ್. My husband is driving. See, we are going back to Bangalore. Rate Baba. ಏನಕ್ಕೆ ನಾಗ ನಿನಗೆಲ್ಲ ಸ್ಕೂಲ್ ಅದೇ ಅಲ್ಪ ದೀತೋಲಿ ಮರಲೆ ಓಯ್ ಅಲ್ಪ ದೀತೋಲಿ ಅಲ್ಕನ ಬಸ್ ಮಗ್ದಿತ. ನಮಸ್ಕಾರ, ಎಂಚೊಲ್ಲರ್ ಮಾತಾ. ನಾವು ಇವತ್ತು ಊರಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಊರಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗುವಾಗ ಎಷ್ಟು ಬೇಜಾರಾಗ್ತದಂದರೆ, ಅಯ್ಯೋ ಊರಿಂದ ಹೋಗಬೇಕಲ್ಲ ಮತ್ತೆ ಬ್ಯಾಂಗ್ಳೂರ್ಗೆ ಅಂತ ಆಗುತ್ತೆ. ಬಟ್ ನೋ ಆಪ್ಷನ್, ಹೋಗಲೇಬೇಕು. ನನ್ನ ಮಗನಿಗೆ ಬೇರೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ನಾವು ಬ್ಯಾಂಗ್ಳೂರ್ಗೆ ಹೊರಡುವಾಗ ನನ್ನ ಹಸ್ಬೆಂಡ್ ಫ್ರೆಂಡ್ ಅದು ಎಂಗೇಜ್ಮೆಂಟ್ ಇತ್ತು ಮುಲ್ಕಿ ಪಕ್ಷಿಕೆರೆಯಲ್ಲಿ. ಆ್ಯಕ್ಚುಲಿ ನಾವು ಊರಿಗೆ ಬಂದ ರೀಸನ್ ಕೂಡ ಒಂದು ಅದಾಗಿತ್ತು. ನಾವು ಅವನ ಎಂಗೇಜ್ಮೆಂಟ್ ಅಟೆಂಡ್ ಆಗಲೇಬೇಕಂತ ಬಂದಿದ್ದು. ಈ ರಿಜಾಡ್ ಒಂದೇನು ಪಸಂ ಪೋಪೇರು ಬಲೆ ಬಲೆ ಬಾಬಾ ಬಲೆ ಒಂದು ಪಸಂ ಪೋಪೇರು ರಿಜಾಡ. ನಮ್ಮದು ಮಧ್ಯಾಹ್ನದ ಊಟ ಎಂಗೇಜ್ಮೆಂಟಲ್ಲೇ ಆಗಿತ್ತು. ಈವ್ನಿಂಗ್ ಏನಾದರೂ ತಿನ್ನೋಣ ಅಂತ ನಾವು ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಹಾಸನದ ಹತ್ರ. ಇಲ್ಲಿ ಕೃಷ್ಣ ನಳಪಾಕ ಅಂತ ಒಂದು ಹೋಟೆಲ್ ಇದೆ. ಆ್ಯಕ್ಚುಲಿ ನಾವು ಯಾವತ್ತೂ ಊರಿಗೆ ಹೊರಡುವಾಗ ಅಥವಾ ಬೆಂಗಳೂರಿಗೆ ಬರುವಾಗ ಈ ಹೋಟೆಲಲ್ಲೇ ಸ್ಟಾಪ್ ಮಾಡ್ತೀವಿ. ಅದು ನಾವು ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ನ ಇಲ್ಲಿ ತಿಂತಾ ಇದ್ದೀವಿ. ಟ್ರಾಫಿಕ್ ಜಾಮ್ ಆತನತ್ತ ಮಾರೆ ಬರ್ಸಿ ಟ್ರಾಫಿಕ್ ಜಾಮ್ ಆತನಲ್ಲಿ ಫುಲ್ ಇಂಚಿಡ್ಲಾ ಗಾಡಿ ಫುಲ್ ಟ್ರಾಫಿಕ್ ಜಾಮ್ ಮತ್ತೆ ಬಾಬೆ. ಡಿನ್ನರ್ ಕೂಡ ನಮ್ಮದು ಆನ್ ದ ವೇನೇ ಆಯಿತು. ನಾವು ಡಿನ್ನರ್ ಮಾಡಿದ್ದು 11:30ಗೆ. ಮನೆಗೆ ರೀಚ್ ಆಗುವಾಗ ಗಂಟೆ 12:30 ಆಗಿತ್ತು. ರಾತ್ರಿ 12:30 ಗಂಟೆ. ಇದೇ ಫಸ್ಟ್ ಟೈಮ್ ನಾವು ಇಷ್ಟು ಲೇಟಾಗಿ ಬೆಂಗಳೂರಿಗೆ ಬಂದಿದ್ದು. ನಾನು ಬಂದ ಕೂಡಲೇ ರೂಮೆಲ್ಲ ತುಂಬ ಡಸ್ಟಿಯಾಗಿತ್ತು. ಸೊ ನಾನು ಸ್ವಲ್ಪ ಮೇಲ್ಮೇಲೇ ಕ್ಲೀನ್ ಮಾಡಿ ನನ್ನ ಮಗನದು ಸ್ಕೂಲ್ ಅಡ್ಮಿಷನ್ ಫಾರ್ಮ್ನ ಫಿಲ್ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ಗೆ ತುಂಬ ಟಯರ್ಡ್ ಆಗಿತ್ತು ಡ್ರೈವಿಂಗ್ ಮಾಡಿ. ಸೊ ಅವರು ನನ್ನಮ್ಮ ಹಾಗೆ ನನ್ನ ಮಗು ಮೂರು ಜನನೂ ಮಲಗಿದ್ರು. ನಾನಿಲ್ಲಿ ನನ್ನ ಮಗನ ಅಡ್ಮಿಷನ್ ಫಾರ್ಮ್ ಏನೆಲ್ಲ ಫಿಲ್ ಮಾಡಲಿಕ್ಕೆ ಪೆಂಡಿಂಗ್ ಇದೆ ಅದನ್ನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ. May 23ಗೆ ಸ್ಕೂಲ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು. ನಮಗೆ ಅದು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಫಸ್ಟ್ ಡೇ ಆಫ್ ಸ್ಕೂಲ್ ನಮಗೆ ನನ್ನ ಮಗನ ಸ್ಕೂಲ್ಗೆ ಇಟ್ಕೊಡ್ತೇನೆ ಅಂತ ಹೇಳಿದರು. ಹಲೋ, ಗುಡ್ ಮಾರ್ನಿಂಗ್. ನಾವಿದ್ದೇವೆ ಬೆಂಗಳೂರಿನಲ್ಲಿ. ಇವತ್ತು ನನ್ನ ಮಗಂದು ಫಸ್ಟ್ ಡೇ ಆಫ್ ಸ್ಕೂಲ್. ಸೊ ಇವಾಗ ನಾವು ಹೋಗ್ತಿದ್ದೇವೆ ನನ್ನ ಮಗನ ಸ್ಕೂಲ್ಗೆ. ಹಿ ಈಸ್ ಸೂಪರ್ ಎಕ್ಸೈಟೆಡ್. ಅತ್ತೆ ಮಸ್ತ್ ಎಕ್ಸೈಟ್ ಆದಿಲ್ಲ? ಎಸ್, I'm going to school today. Let's go. ಇವಾಗ ಸುಪಿ ರಾಬಿಟ್ ಇವಾಗ ಸುಪಿ ಬಂದಾಗಿ ಸ್ಕೂಲ್ ಆಯ್ತು, ಇವಾಗ ಮನೆಗೆ ಹೋಗ್ತಿದ್ದೇವೆ. ಫಸ್ಟ್ ಡೇ ಆಫ್ ಸ್ಕೂಲು 1.5 hour ಇದ್ದದ್ದು. ಮಕ್ಕಳ ಜೊತೆ ಪೇರೆಂಟ್ ಕೂಡ ಅಟೆಂಡ್ ಆಗಲಿಕ್ಕಿತ್ತು ಕ್ಲಾಸ್. ನಾವೀಗ ನಮ್ಮ ಅದ್ರಿತ್ನ ಸ್ಕೂಲ್ ಕಿಟ್ ಓಪನ್ ಮಾಡ್ತಾ ಇದ್ದೇವೆ. Let's see. ಏನ ಮತ್ತೊಂದಿಗೆ ಟಿ ಶರ್ಟ್ 3ಗೆ ಆರೆಂಜ್. Love you. Wait, Abhi, wait, yeah. Hello. Hi.
ಫಸ್ಟ್ ಅತ್ತೇನಿ ಅಂಚಾಲ್ ಹಲೋ. ಸೆಕೆಂಡ್ ಡೇ ಆಫ್ ಸ್ಕೂಲಲ್ಲಿ ನನ್ನ ಮಗ ಹತ್ತಿದ ಅಂತ ನಮಗೆ ಟೀಚರ್ ಇನ್ಫಾರ್ಮ್ ಮಾಡಿದರು. ಹಾಗೆ ಸೆಕೆಂಡ್ ಡೇ ಆಫ್ ಸ್ಕೂಲ್ ನಾನು ಹೋಗಿರಲಿಲ್ಲ, ಅವನನ್ನು ಡ್ರಾಪ್ ಆಗಲಿ ಪಿಕಪ್ ಮಾಡೋದಕ್ಕಾಗಲಿ. ಯಾಕಂದರೆ ಅವ್ನು ನನ್ನ ಮೇಲೆ ಡಿಪೆಂಡ್ ಆಗಿರಬಾರ್ದು, ನನ್ನ ಹಸ್ಬೆಂಡ್ ಜೊತೆನೇ ಹೋಗಲಿಕ್ಕೆ ಅವನು ಕಲಿಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ನಮಗೆ ಟ್ರಾವೆಲಿಂಗ್ ಪ್ಲಸ್ ನನ್ನ ಮಗನ ಸ್ಕೂಲ್ ಅದೆಲ್ಲ ಸೇರಿ ತುಂಬ ಟಯರ್ಡ್ ಆಗಿತ್ತು. ಹಾಗೆ ನಾವು ಬೆಳಿಗ್ಗೆ ಬೇಗ ಹೇಳ್ತಾ ಇದ್ದಿದ್ದರಿಂದ ನಮಗೆ ಅದು ನ್ಯೂ ಶೆಡ್ಯೂಲ್ಗೆ ನಮ್ಮನ್ನು ನಾವು ಅಡ್ಜಸ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ನಾವು ಎಲ್ಲೂ ಹೋಗಿರಲಿಲ್ಲ. ಸೊ ನನ್ನ ಅಮ್ಮನ ನಾವು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂತ ನಾನು ಅವ್ರು ಹೋಗೋ ಒಂದು ದಿನ ಮುಂಚೆ ನಮಗೆ ಹತ್ತಿರದಲ್ಲಿರುವ ಒಂದು ಟೆಂಪಲ್ಗೆ ಕರ್ಕೊಂಡು ಬಂದಿದ್ದೆ. ನಾವು ಬಂದಿದ್ದೇವೆ ನಮ್ಮ ಮನೆ ಹತ್ತಿರದ ಶ್ರೀ ನಾಗೇಶ್ವರ ಟೆಂಪಲ್ಗೆ. ಆ್ಯಕ್ಚುಲಿ ಇದು ಓಪನ್ ಆಗೋದು 5 ಗಂಟೆಗೆ, ಬಟ್ ನಾವು ತುಂಬ ಬೇಗ ಬಂದಿದ್ವಿ. ತುಂಬ ಇಲ್ಲ, ಒಂದು 15 ಮಿನಿಟ್ಸ್ ಬೇಗ ಬಂದ್ವಿ. ಸೊ ಇವಾಗ ಕ್ಲೋಸ್ ಆಗಿದೆ, ಇನ್ನೂ ಓಪನ್ ಆಗಿಲ್ಲ ಟೆಂಪಲ್. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಅಮ್ಮ ಇಲ್ಲಿದ್ದಾರೆ. ಮೈ ಮಾಮ್ ಈಸ್ ಹಿಯರ್. ಬಾಬಾ ನಮ್ಮದಾಗಿ ವೆಯ್ಟ್ ಮಾಡ್ತೀನಿ. Bida babi, hai. Hani bida tule? Chik 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 chik. Buldun. Anchir babe. Mul neeriji. ಟೆಂಪಲ್ ಓಪನ್ ಆಗಲಿಕ್ಕೆ ಇನ್ನೂ 10 ಮಿನಿಟ್ಸ್ ಉಂಟು. ಸೊ ನಾವು ಈ ಕಡೆ ಬಂದ್ವಿ, ಬೇಗೂರು ಲೇಕ್ ಕಡೆಗೆ. ಹೀಗೆ ಸುತ್ತಾಡೋಣ ಅಂತ. ಓ ఇర్పాడలే పోనుండ కలములు తోజుండే ఓ అల్పోపిన్ తోజుండే ఓ అల్పోండవు ಮತ್ತೇನಾ ಈ ಲೇಕ್ ದೇವಸ್ಥಾನದ ಪಕ್ಕದಲ್ಲೇ ಇದೆ, ಬೇಗೂರು ಲೇಕ್ ಅಂತ ಕರೀತಾರೆ ಇದಕ್ಕೆ. ಇಲ್ಲಿ ಈವ್ನಿಂಗ್ ತುಂಬ ಜನ ಎಕ್ಸಸೈಸ್, ಜಾಗಿಂಗ್ ಹಾಗೆ ವಾಕಿಂಗ್ಗೆ ಅಂತ ಬರ್ತಾರೆ. ನಾವು ಇಲ್ಲಿ ಸುಮಾರು ಸಲ ಬಂದಿದ್ದೇವೆ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇದರದ್ದು ನಾನು ಮಿನಿ ವ್ಲಾಗ್ ಕೂಡ ಮಾಡಿದೆ. ಆ್ಯಕ್ಚುಲಿ ನನ್ನ ಫಸ್ಟ್ ವ್ಲಾಗ್ ಈ ದೇವಸ್ಥಾನದ್ದೇ ಆಗಿತ್ತು. ನೀರು ವೇಸ್ಟ್ ಮಾಡಬೇಡಿ ಅದ್ರಿತ್, ನೀರು ವೇಸ್ಟ್ ಮಾಡಬೇಡಿ. ಗಣಪತಿ ಇರ್ತಲೆ ಗಣಪತಿ ಕೈಮಕ್ಕೆ. ಈ ದೇವಸ್ಥಾನವು 1000ಕ್ಕಿಂತಲೂ ಹೆಚ್ಚು ಹಳೆಯದಾದ ದೇವಸ್ಥಾನ ಆಗಿದೆ. ಇಲ್ಲಿ ತುಂಬ ಜನ ಬರ್ತಾರೆ. ಆ್ಯಕ್ಚುಲಿ ಈವ್ನಿಂಗ್ ಹೊತ್ತಲ್ಲಿ ತುಂಬ ಜನ ಇಲ್ಲಿ ಬೇಡಲಿಕ್ಕೆ ಬರ್ತಾರೆ. ಸೆಕೆಂಡ್ ಕೊರ್ಲೆಯಾ ಅಜ್ಜ ಸೆಕೆಂಡ್ ಕೊರ್ಲೆ. ನಾವು ಹೊರಗಡೆ ಕಾಯ್ತಾ ಇರಬೇಕಾದ್ರೆ ನಮಗೆ ಒಬ್ಬರು ಮಂಗಳೂರಿನವರು ಸಿಕ್ಕಿದ್ರು. ಅವರು ಅವರ ಸ್ಟೋರಿ ಹೇಳ್ತಾ ಇದ್ರು. ನಾನು ಏಕೆ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ನಾನು ಒಮ್ಮೆ ಬಂದಿದ್ದು, ಅದು ಕೂಡ ಜಾತ್ರೆ ಟೈಮಲ್ಲಿ ಬಂದಿದ್ದು. ಅದಾದಮೇಲೆ ನನಗೆ ತುಂಬ ಸಲ ಇಲ್ಲಿ ಬರಬೇಕು ಅಂತ ಆಗ್ತಾ ಇದೆ ಅಂತ ಅವ್ರ ಸ್ಟೋರಿನ ಹೇಳ್ಕೊಂಡಿದ್ರು. ಅದು ಕೂಡ ಅವರು JP ನಗರದಿಂದ ಇಲ್ಲಿ ತನಕ ಬಂದಿದ್ದರು. ಅದಲ್ಲದೆ ಇಲ್ಲಿ ಫೋಟೋಶೂಟ್ಗಂತಲೇ ತುಂಬ ಜನ ಬರ್ತಾರೆ. ಲಾಸ್ಟ್ ಟೈಮ್ ನಾವು ಒಂದು ಸಲ ಬಂದಿದ್ದಾಗ ಕಲರ್ಸ್ ಕನ್ನಡದಲ್ಲಿ ಬರುವ ಭಾಗ್ಯಲಕ್ಷ್ಮಿ ಸೀರಿಯಲ್ ತಂಡದವರು ಇಲ್ಲಿ ಶೂಟಿಂಗ್ ಮಾಡ್ತಾ, ಅವರು ಪ್ಯಾಕ್ ಮಾಡ್ತಾ ಮನೆಗೆ ಹೋಗ್ತಾ ಇದ್ದರು. ನಾವು 1-2 ಆ್ಯಕ್ಟರ್ನ ನಾವಿಲ್ಲಿ ನೋಡಿದ್ವಿ. ನಿಮಗೂ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಬೇಕಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ದೇವಸ್ಥಾನದ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ದೇವಸ್ಥಾನದಿಂದ ನಾವು ನೆಕ್ಸ್ಟ್ ಹೋಗಿದ್ದು ದೋಸೆ ತಿನ್ನಲಿಕ್ಕೆ ಅಂತ.
We are eating dosa. Dosa in dosa corner. Dosa corner ಅಲ್ಲಿ ದೋಸೆ ತಿಂತಾ ಇದ್ದೇವೆ. ಗೊತ್ತು ಜಿ. ಏನಂದು ಪಿಜ್ಜಾ ದೋಸಾ ತಿಂತಾ ಇದ್ದೇವೆ ನಾವೀಗ. ಪ್ರಚಂಡ ಬೆಚ್ಚತ್ತಂಡ ಬಾಬಾ. ಇತ್ತಲೆ ಬೆಚ್ಚಂಡ ನೆಕ್ಸ್ಟ್ ಡೇ ನಾವು ಹೊಸದಾಗಿ ಓಪನ್ ಆದ ರ್ಯಾಂಕ್ 1 ಶಾಪ್ಗೆ ಶಾಪಿಂಗ್ ಅಂತ ಹೋಗಿದ್ವಿ. ನನಗೆ ಹಾಗೆ ನನ್ನ ಅಮ್ಮನಿಗೆ ಹಾಗೆ ನನ್ನ ಮಗನಿಗೆ ಕೆಲವೊಂದು ಬಟ್ಟೆ ಬೇಕಿತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಿದ್ವಿ. ನಾವು ಬಂದಿದ್ದೇವೆ ಭಾಗ್ಯ ಪ್ಯಾಲೇಸ್ಗೆ ಫಾರ್ ಲಂಚ್. ಸಿಂಗಮ್ ಅಂತ ಸಿಂಗಾಪುರ್ ಪನ್ನೀರ್ ಮಲೈ ಟಿಕ್ಕಾ ಸಿಂಗಾಪುರ್ ನೂಡಲ್ಸ್ Wow, what is this? ಏನೇ ಇವನಿಗೆ ಏನೇ ಏನಂಡು ಮಾರ್ನಿಂಗ್ಲ ಪೂರಿ ಇವತ್ತು ನನ್ನಮ್ಮ ಊರಿಗೆ ಹೊರಟಿದ್ದಾರೆ. 1 ತಿಂಗಳಿಗೆ ಬರ್ತೇನಂತ ಹೇಳಿ 2 ವಾರದಲ್ಲಿ ಹೋಗ್ತಾ ಇದ್ದಾರೆ. 2 ವಾರದ ಕುತ್ಕೊಂಡು ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. 2 ವಾರ ಅಲ್ಲ, ಬಂದವರೇ 1 ವಾರದಲ್ಲಿ ಹೋಗ್ತೇನಂತ ಹೇಳ್ತಾ ಇದ್ರು. ಬಟ್ ನಾವು ಕುತ್ಕೊಳ್ಳಿ ಅಂತ ಹೇಳಿ ಈಗ 2 ವಾರ ಆದ್ಮೇಲೆ ಹೋಗ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಯಾವಾಗಾದ್ರೂ ಬರ್ತಾರಂತೆ 1 ತಿಂಗಳು ಕುತ್ಕೊಳ್ಳಿಕ್ಕೆ. ನೋಡುವ. My mom is going. Bye bye. ದೊಡ್ಡ ಇನಿ ಪೋಂದುಂಡು ಅಬುಕೊನಡೆಗ್. How you feeling? ಇದಗೇನು ಫೀಲ್ ಆವೊಂದುಂಡು ದೊಡ್ಡ ಪೋಡ ವರ್ಷ ಪೋಪಿನಿ ದೇಗ್ ಅಯ್ಯಯ್ಯ ಎನ್ನೊಟ್ಟು ಗೊಬ್ಬಳೆ ಗುಜಕ್ಕ ಬರ್ಪುಂಡು ಬೊಕ್ಕ ಗುಜ್ಜಕ್ಕ ಬರ್ಪುಂಡು. ಓಕೆ, ಮೈ ಮಾಮ್ ಈಸ್ ಗೋಯಿಂಗ್. ನನ್ನಮ್ಮ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. 2 ವಾರ ಕುತ್ಕೊಂಡು. ಬಾಯ್ ಮಮ್ಮಿ. ಬಾಯ್ ಬಾಯ್ ಮದರ್ ಇಂಡಿಯಾ, ಲವ್ ಯು. ಬಲೆ 1 ತಿಂಗಳು ಕುಲ್ಲೇರೆ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.